ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 13/4/2026 ಪ್ರಾತಃ ಮುರಳಿ. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ನೀವೀಗ ಇಂತಹ ಪ್ರಪಂಚಕ್ಕೆ ಮಾಲೀಕರಾಗ್ತಿದ್ದೀರಿ. ಎಲ್ಲಿ ಯಾವುದೇ ಮಿತಿ ಇಲ್ಲ. ಯೋಗ ಬಲದಿಂದ ಇಡೀ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯುವುದೇ ಅದ್ಭುತವಾಗಿದೆ. ಶಿವ ಭಗವಾನು ವಾಚ: ನಿನ್ನನ್ನು ಪಡೆದ ನಾನು ಜಗತ್ತನ್ನೇ ಪಡೆದೆನು ಎಂಬ ಗೀತೆಯನ್ನು ಕೇಳಿದ ಕೂಡಲೇ ಮಕ್ಕಳಿಗೆ ರೋಮಾಂಚನವಾಗಬೇಕು. ಏಕೆಂದರೆ ಸಮ್ಮುಖದಲ್ಲಿ ಕುಳಿತಿದ್ದೀರಿ. ಇಡೀ ಪ್ರಪಂಚದಲ್ಲಿ ಎಷ್ಟೊಂದು ಮಂದಿ ಆಚಾರ್ಯರು, ವಿದ್ವಾಂಸರು, ಪಂಡಿತರಿದ್ದಾರೆ. ಆದರೆ ಮನುಷ್ಯರಿಗೆ 5,000 ವರ್ಷಗಳಿಗೊಮ್ಮೆ ಭಗವಂತ ಬರುತ್ತಾರೆಂದು ಗೊತ್ತಿಲ್ಲ. ಆದರೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ನಾವು ಹೇಗಿದ್ದೇವೋ ಹಾಗೆಯೇ ನಿಮ್ಮವರೂ ಇದ್ದಾರೆ ಎಂದು ಹೇಳ್ತಾರೆ. ನೀವು ಹೇಗಿದ್ದೀರೋ ಹಾಗೆಯೇ ನಾನೂ ಇದ್ದೇನೆಂದು ತಂದೆಯೂ ಹೇಳಿದ್ದಾರೆ. ನೀವು ತಿಳಿದುಕೊಂಡಿದ್ದೀರಿ ಎಲ್ಲ ಆತ್ಮರುಗಳ ತಂದೆ ಅವರಾಗಿದ್ದಾರೆ ಎಂದು. ಎಲ್ಲರೂ ಕೂಗುತ್ತಾರೆ ಅಂದಾಗ ನೋಡಿ, ರಾವಣನ ನೆರಳು ಎಷ್ಟು ದೊಡ್ಡದಾಗಿದೆ ಎಂದು ತಂದೆ ತಿಳಿಸ್ತಾರೆ. ಯಾರನ್ನು ನಾವು ಪರಮಪಿತ ಪರಮಾತ್ಮನೆಂದು ಹೇಳುತ್ತೇವೆಯೋ ಅವರ ಬಗ್ಗೆ ಯಾರಿಗೂ ತಿಳಿದಿಲ್ಲ. ನಂತರ ತಂದೆ ಎಂದು ಹೇಳೋದರಿಂದ ಏಕೆ ಖುಷಿಯಾಗೋದಿಲ್ಲ? ಇದನ್ನು ಮರೆತು ಹೋಗಿದ್ದಾರೆ. ಆ ತಂದೆಯೇ ನಮಗೆ ಆಸ್ತಿಯನ್ನು ಕೊಡ್ತಾರೆ. ಇಷ್ಟು ಸಹಜವಾದ ಮಾತನ್ನು ಯಾರೂ ತಿಳಿದುಕೊಂಡಿಲ್ಲವೆಂದು ಸ್ವಯಂ ತಂದೆಯೇ ತಿಳಿಸಿಕೊಡ್ತಾರೆ. ಓ ಖುದಾ, ಹೇ ರಾಮ ಎಂದು ಕರೆಯುತ್ತಾ ಕರೆಯುತ್ತಾ ಪ್ರಾಣ ಬಿಡುತ್ತಾರೆ. ಯಾರನ್ನು ಇಡೀ ಪ್ರಪಂಚ ಕರೆಯುತ್ತದೆಯೋ ಆ ತಂದೆ ನಮಗೆ ತಿಳಿಸ್ತಾರೆ. ಈಗ ನಿಮ್ಮ ಬುದ್ಧಿ ಅಲ್ಲಿಗೆ ಹೊರಟು ಹೋಗಲಿ. ಕಲ್ಪದ ಹಿಂದಿನ ತರಹ ತಂದೆ ಈಗ ಬಂದಿದ್ದಾರೆ. ತಂದೆ ಬಂದು ಕಲ್ಪಕಲ್ಪವೂ ಪತಿತರಿಂದ ಪಾವನ ಮಾಡಿ ದುರ್ಗತಿಯಿಂದ ಸದ್ಗತಿಯಲ್ಲಿ ಕರೆದುಕೊಂಡು ಹೋಗ್ತಾರೆ. ಪತಿತ ಪಾವನ ತಂದೆಯೆಂದು ಗಾಯನವೂ ಮಾಡ್ತಾರೆ. ನೀವೀಗ ಅವರ ಸಮ್ಮುಖದಲ್ಲಿ ಕುಳಿತಿದ್ದೀರಿ. ನೀವು ಅತಿ ಪ್ರಿಯವಾದ ಮಧುರ ಮಕ್ಕಳಾಗಿದ್ದೀರಿ. ಅಂದಾಗ ಭಾರತವಾಸಿಗಳದ್ದೇ ಮಾತಾಗಿದೆ. ತಂದೆ ಭಾರತದಲ್ಲಿಯೇ ಜನ್ಮ ಪಡೀತಾರೆ. ನಾನು ಭಾರತದಲ್ಲಿಯೇ ಜನ್ಮ ತೆಗೆದುಕೊಳ್ತೇನೆ. ಅವಶ್ಯವಾಗಿ ಭಾರತವೇ ನನಗೆ ಇಷ್ಟವಿದೆ ಎಂದು ತಂದೆ ಹೇಳ್ತಾರೆ. ಎಲ್ಲರೂ ಅವರನ್ನು ನೆನಪು ಮಾಡ್ತಾರೆ. ಯಾರ್ಯಾರು ಯಾವ ಧರ್ಮಸ್ಥಾಪಕರಿದ್ದಾರೆಯೋ ಅವರನ್ನು ನೆನಪು ಮಾಡ್ತಾರೆ. ಆದರೆ ನಾವು ಆದಿಸನಾತನ ಧರ್ಮದವರಾಗಿದ್ದೆವು ಎಂದು ಭಾರತವಾಸಿಗಳಿಗೆ ಗೊತ್ತಿಲ್ಲ. ಭಾರತ ಪ್ರಾಚೀನ ದೇಶವಾಗಿದೆ. ಅಂದಾಗ ಕೇವಲ ಭಾರತ ಒಂದೇ ಆಗಿತ್ತು ಎಂದು ಅನೇಕ ಮಾತುಗಳನ್ನು ಹೇಳುತ್ತಿರುತ್ತಾರೆ. ಕೆಲವನ್ನು ಇನ್ನೂ ಕೆಲವರು ಇನ್ನೇನನ್ನೋ ಹೇಳುತ್ತಿರುತ್ತಾರೆ. ಗೀತೆ ಶಿವಪರಮಾತ್ಮ ಹಾಡಿದರೆಂದು ಯಾರು ಎಂದು ಕೆಲವರು ಕೇಳ್ತಾರೆ. ಕೃಷ್ಣನೇ ಪರಮಾತ್ಮನಾಗಿದ್ದನು, ಅವನೇ ಹಾಡಿದನೆಂದು ಹೇಳ್ತಾರೆ. ಪರಮಾತ್ಮ ಸರ್ವವ್ಯಾಪಿಯಾಗಿದ್ದಾನೆ. ಇದೆಲ್ಲ ಆಟ ಅವನದ್ದೇ ಆಗಿದೆ ಎಂದು ಹೇಳ್ತಾರೆ. ಇವೆಲ್ಲ ರೂಪಗಳು ಭಗವಂತನದ್ದೇ ಆಗಿದೆ. ಭಗವಂತನೇ ಅನೇಕ ರೂಪಗಳನ್ನು ಧರಿಸಿ ಲೀಲೆಯನ್ನು ತೋರಿಸುತ್ತಾರೆ. ಭಗವಂತ ಏನು ಮಾಡಲು ಸಾಧ್ಯವಿದೆ ಎಂದು ಹೇಳ್ತಾರೆ. ಮಾಯೆ ಎಷ್ಟು ಪ್ರಬಲವಾಗಿದೆ ಎಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಬಾಬಾ, ನಾವು ನರನಿಂದ ನಾರಾಯಣನಾಗುವ ಆಸ್ತಿಯನ್ನು ಪಡೆದೇ ಪಡೆಯುತ್ತೇವೆಂದು ಇಂದು ಹೇಳಿ ನಾಳೆ ನೋಡಿದರೆ ಇಲ್ಲವೇ ಇಲ್ಲ. ನೀವು ತಿಳಿದುಕೊಂಡಿದ್ದೀರಿ ಎಷ್ಟೊಂದು ಮಂದಿ ಹೊರಟು ಹೋದರು ಮತ್ತು ಬಹಳ ಮಂದಿ ವಿಚ್ಛೇದನವನ್ನು ಕೊಟ್ಟು ಬಿಟ್ಟರು. ಮಮ್ಮಾರವರನ್ನು ಮೋಟಾರಿನಲ್ಲಿ ಓಡಾಡಿಸುತ್ತಿದ್ದವರು ಇಂದು ಇಲ್ಲವೇ ಇಲ್ಲ.
ಇಷ್ಟು ಒಳ್ಳೊಳ್ಳೆಯವರು ಮಾಯೆಯ ಸಂಘದಲ್ಲಿ ಬಂದು ಈ ರೀತಿ ಬಿದ್ದು ಬಿಡ್ತಾರೆ. ಒಂದೇ ಸಾರಿ ಕೆಳಗೆ ಹೋಗಿ ಬಿಡ್ತಾರೆ. ಯಾರು ಕಲ್ಪದ ಹಿಂದೆ ತಿಳಿದುಕೊಂಡಿದ್ದರೋ ಅವರೇ ಈಗಲೂ ತಿಳಿದುಕೊಳ್ತಾರೆ. ಇತ್ತೀಚೆಗಿನ ಪ್ರಪಂಚದವರು ಏನಾಗುತ್ತಿದೆ ಮತ್ತು ನೀವೇನಾಗುತ್ತಿದ್ದೀರಿ? ಗೀತೆಯನ್ನು ಕೇಳಿದಿರಲ್ಲವೇ? ಅಂದಾಗ ನಾವು ವಿಶ್ವದ ಮಾಲೀಕರಾಗುವ ಆಸ್ತಿಯನ್ನು ತೆಗೆದುಕೊಳ್ತೇವೆ ಎಂದು ಹೇಳ್ತಾರೆ. ಅಲ್ಲಿ ಯಾವುದೇ ಅಲ್ಪಕಾಲದ ಮಾತಿಲ್ಲ. ಇಲ್ಲಂತೂ ಕೇವಲ ಇತಿಮಿತಿಗಳ ಮಾತೇ ಆಗಿದೆ. ಎಲ್ಲದರಲ್ಲಿ ಮಿತಿ ಇದೆ. ನಮ್ಮ ಆಕಾಶದ ಮೇಲೆ ನಿಮ್ಮ ವಿಮಾನ ಬಂದರೆ ಶೂಟ್ ಮಾಡುತ್ತೇವೆಂದು ಹೇಳ್ತಾರೆ. ಆದರೆ ಅಲ್ಲಂತೂ ಯಾವುದೇ ಮಿತಿ ಇರುವುದಿಲ್ಲ. ಗೀತೆಯನ್ನಂತೂ ಹೇಳ್ತಾರೆ, ಆದರೆ ಅದರ ಅರ್ಥವಂತೂ ಏನೂ ಗೊತ್ತಿಲ್ಲ. ಪುನಃ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಅವಶ್ಯವಾಗಿ ಮಾಡುತ್ತಿದ್ದಾರೆಂದು ನೀವು ತಿಳಿದುಕೊಂಡಿದ್ದೀರಿ. 84 ಜನ್ಮಗಳ ಚಕ್ರವನ್ನು ಅನೇಕ ಬಾರಿ ಸುತ್ತಿದ್ದೀರಿ. ಸ್ವಲ್ಪ ಸಮಯ ದುಃಖವನ್ನು ಅನುಭವಿಸಿದ್ದೇವೆ. ಸುಖವಂತೂ ಬಹಳ ಇದೆ. ಆದರೆ ತಂದೆ ತಿಳಿಸ್ತಾರೆ, ನೀವು ಮಕ್ಕಳಿಗೆ ಬಹಳ ಸುಖ ಕೊಡ್ತೇನೆ. ಈಗ ಮಾಯೆಯಿಂದ ಸೋಲಬಾರದು. ನೀವು ತಂದೆಯ ಮಕ್ಕಳಾಗಿದ್ದೀರಿ. ಎಲ್ಲರೂ ಒಂದೇ ರೀತಿ ಒಳ್ಳೆಯ ಮಕ್ಕಳಾಗಲು ಸಾಧ್ಯವಿಲ್ಲ. ಕೆಲವರಿಗೆ 5-7 ಜನ ಮಕ್ಕಳಿದ್ದರೆ ಅವರಲ್ಲಿ ಒಬ್ಬರು ಇಬ್ಬರು ಕೆಟ್ಟ ಮಕ್ಕಳು ತಲೆಯನ್ನೇ ಕೆಡಿಸಿಬಿಡ್ತಾರೆ. ಲಕ್ಷ ಕೋಟಿಗಟ್ಟಲೆ ಹಣವನ್ನು ವ್ಯರ್ಥ ಮಾಡ್ತಾರೆ. ತಂದೆ ಧರ್ಮಾತ್ಮರಾಗಿರುತ್ತಾರೆ, ಮಕ್ಕಳು ಪ್ರಯೋಜನ ಬರದವರಾಗಿರ್ತಾರೆ. ಇಂತಹ ಉದಾಹರಣೆಗಳನ್ನು ತಂದೆ ಬಹಳಷ್ಟು ನೋಡಿದ್ದಾರೆ. ಇಡೀ ಪ್ರಪಂಚದವರು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದಾರೆಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಭಾರತ ನನ್ನ ಜನ್ಮಸ್ಥಾನವಾಗಿದೆ ಎಂದು ತಂದೆ ಹೇಳ್ತಾರೆ. ಪ್ರತಿಯೊಬ್ಬರಿಗೂ ಅವರ ಮಾತೃಭೂಮಿಯ ಬಗ್ಗೆ ಕಾಳಜಿ ಇರ್ತದೆ. ಬೇರೆ ಎಲ್ಲಾದರೂ ಶರೀರ ಬಿಟ್ಟರೆ ಅವರನ್ನು ಅವರ ಮಾತೃಭೂಮಿಗೇ ಕರೆದುಕೊಂಡು ಹೋಗ್ತಾರೆ. ತಂದೆಯೂ ಸಹ ಭಾರತದಲ್ಲಿಯೇ ಬರ್ತಾರೆ. ನೀವು ಭಾರತವಾಸಿಗಳಿಗೆ ಪುನಃ ಬೇಹದ್ದಿನ ಆಸ್ತಿಯನ್ನು ಕೊಡ್ತಾರೆ. ನೀವು ಮಕ್ಕಳು ಪುನಃ ನಾವು ದೇವತೆಗಳು ಅರ್ಥಾತ್ ವಿಶ್ವದ ಮಾಲೀಕರಾಗುತ್ತಿದ್ದೇವೆಂದು ಹೇಳ್ತೀರಿ. ನಾವೇ ಮಾಲೀಕರಾಗಿದ್ದೆವು. ಈಗ ನಮ್ಮ ಗತಿ ಏನಾಗಿದೆ? ಎಲ್ಲಿದ್ದವರು ಎಲ್ಲಿಗೆ ಬಂದಿದ್ದೇವೆ? 84 ಜನ್ಮಗಳನ್ನು ಅನುಭವಿಸಿ ಈ ಗತಿಯಲ್ಲಿ ಬಂದು ಬಿಟ್ಟಿದೆ. ಡ್ರಾಮಾವನ್ನು ತಿಳಿದುಕೊಳ್ಳಬೇಕಾಗಿದೆ. ಇದಕ್ಕೆ ಸೋಲು ಗೆಲುವಿನ ಆಟವೆಂದು ಹೇಳಲಾಗ್ತದೆ. ಇದು ಭಾರತದ್ದೇ ಆಟವಾಗಿದೆ. ಇದರಲ್ಲಿ ನಿಮ್ಮ ಪಾತ್ರವೂ ಇದೆ. ಈ ಡ್ರಾಮಾದಲ್ಲಿ ನೀವು ಬ್ರಾಹ್ಮಣರ ಪಾತ್ರ ಎಲ್ಲದಕ್ಕಿಂತ ಶ್ರೇಷ್ಠಾತಿ ಶ್ರೇಷ್ಠವಾಗಿದೆ. ನೀವು ಇಡೀ ಪ್ರಪಂಚದ ಮಾಲೀಕರಾಗ್ತೀರಿ. ಎಷ್ಟೊಂದು ಸುಖವನ್ನು ಅನುಭವಿಸ್ತೀರಿ. ನಿಮ್ಮಷ್ಟು ಸುಖ ಮತ್ಯಾರೂ ಭೋಗಿಸಲು ಸಾಧ್ಯವಿಲ್ಲ. ಹೆಸರೇ ಆಗಿದೆ ಸ್ವರ್ಗ, ಇದಾಗಿದೆ ನರಕ. ಇಲ್ಲಿಯ ಸುಖ ಕಾಗವಿಷ್ಟ ಸಮಾನವಾಗಿದೆ. ಈಗಿನ ಲಕ್ಷಾಧಿಪತಿ ಮುಂದಿನ ಜನ್ಮದಲ್ಲಿ ಏನಾಗ್ತಾನೆ ಎಂದು ತಿಳಿದಿರುತ್ತದೆಯೇ? ಇದು ಪಾಪಾತ್ಮರ ಪ್ರಪಂಚವಾಗಿದೆ. ಸತ್ಯಯುಗ ಪುಣ್ಯಾತ್ಮರ ಪ್ರಪಂಚವಾಗಿದೆ. ನೀವು ಪುಣ್ಯಾತ್ಮರಾಗುತ್ತಿದ್ದೀರಿ ಅಂದ ಮೇಲೆ ಎಂದೂ ಪಾಪವನ್ನು ಮಾಡಬಾರದು. ಸದಾ ತಂದೆಯ ಜೊತೆ ನೇರವಾಗಿ ನಡೆಯಬೇಕು. ದ್ವಾಪರದಿಂದ ಹಿಡಿದು ನನ್ನ ಜೊತೆಯಲ್ಲಿ ಸದಾ ಧರ್ಮರಾಜನಿರುತ್ತಾನೆಂದು ತಂದೆ ತಿಳಿಸ್ತಾರೆ. ನನ್ನ ಜೊತೆಯಲ್ಲಿ ಧರ್ಮರಾಜ ಸತ್ಯ ತ್ರೇತಾಯುಗದಲ್ಲಿ ಇರೋದಿಲ್ಲ. ದ್ವಾಪರದಿಂದ ನೀವು ನನ್ನ ಹೆಸರಿನಲ್ಲಿ ದಾನ ಪುಣ್ಯವನ್ನು ಮಾಡುತ್ತಲೇ ಬಂದಿದ್ದೀರಿ. ಈಶ್ವರಾರ್ಪಣಂ ಎಂದು ಹೇಳುತ್ತೀರಲ್ಲವೇ? ಗೀತೆಯಲ್ಲಿ ಕೃಷ್ಣನ ಹೆಸರನ್ನು ಹಾಕಿರುವುದರಿಂದ ಶ್ರೀಕೃಷ್ಣಾರ್ಪಣಂ ಎನ್ನುತ್ತಾರೆ. ಅದಕ್ಕೆ ರಿಟರ್ನ್ ಕೊಡುವಂಥವರು ಒಬ್ಬರೇ ತಂದೆಯಾಗಿದ್ದಾರೆ. ಆದ್ದರಿಂದ ಶ್ರೀಕೃಷ್ಣಾರ್ಪಣಂ ಎಂದು ಹೇಳುವುದು ತಪ್ಪಾಗಿದೆ. ಈಶ್ವರಾರ್ಪಣಂ ಎಂದು ಹೇಳುವುದು ಸರಿಯಾಗಿದೆ. ಶ್ರೀ ಗಣೇಶಾರ್ಪಣಂ ಎಂದು ಹೇಳುವುದರಿಂದ ಸ್ವಲ್ಪವೂ ಸಿಗೋದಿಲ್ಲ. ಆದರೂ ಸಹ ಭಾವನೆಗಾಗಿ ನಾನೇ ಅಲ್ಪ ಸ್ವಲ್ಪವಾದರೂ ಕೊಡುತ್ತಾ ಬಂದಿದ್ದೇನೆ. ನನ್ನನ್ನು ಯಾರೂ ತಿಳಿದುಕೊಂಡಿಲ್ಲ. ನನ್ನನ್ನು ಈಗ ನೀವು ಮಕ್ಕಳು ತಿಳಿದುಕೊಂಡು ಎಲ್ಲವನ್ನೂ ಶಿವತಂದೆಗೆ ಅರ್ಪಣೆ ಮಾಡುತ್ತಿದ್ದೀರಿ. ನಾವು 21 ಜನ್ಮಗಳ ಆಸ್ತಿಯನ್ನು ಪಡೆಯಲು ಬಂದಿದ್ದೇನೆಂದು ತಂದೆ ಹೇಳ್ತಾರೆ. ಈಗಿರುವುದೇ ಇಳಿಯುವ ಕಲೆಯಾಗಿದೆ. ರಾವಣ ರಾಜ್ಯದಲ್ಲಿ ಏನೇ ದಾನ ಪುಣ್ಯ ಮಾಡಿದರೂ ಸಹ ಪಾಪಾತ್ಮರಿಗೇ ಕೊಡುತ್ತಾರೆ. ಇಳಿಯುವ ಕಲೆಯಲ್ಲಿಯೇ ಹೋಗ್ತಾರೆ. ಮಾಡಿದ್ದರೂ ಸಹ ಸ್ವಲ್ಪ ಕಾಲಕ್ಕಾಗಿ ಪ್ರಾಪ್ತಿಯಾಗ್ತದೆ. ನಿಮಗೆ ಈಗ 21 ಜನ್ಮಗಳಿಗಾಗಿ ಸಿಗ್ತದೆ. ಅದಕ್ಕೆ ರಾಮರಾಜ್ಯವೆಂದು ಹೇಳ್ತಾರೆ. ಅಲ್ಲಿ ಈಶ್ವರನ ರಾಜ್ಯವೆಂದು ಹೇಳೋದಿಲ್ಲ. ರಾಜ್ಯವಂತೂ ದೇವೀ ದೇವತೆಗಳದ್ದಾಗಿದೆ. ನಾನು
ರಾಜ್ಯ ಮಾಡುವುದಿಲ್ಲವೆಂದು ತಂದೆ ತಿಳಿಸ್ತಾರೆ. ನಿಮ್ಮ ಆದಿ ಸನಾತನ ದೇವಿ ದೇವತಾ ಧರ್ಮ ಯಾವುದಿತ್ತೋ ಅದು ಪ್ರಾಯಲೋಪವಾಗಿದೆ. ಈಗ ಮತ್ತೆ ಅದು ಸ್ಥಾಪನೆಯಾಗುತ್ತಿದೆ. ತಂದೆಯಂತೂ ಕಲ್ಯಾಣಕಾರಿಯಂತೂ ಹೌದು. ಅವರಿಗೆ ಸತ್ಯವಾದ ತಂದೆ ಎಂದು ಹೇಳ್ತಾರೆ. ನಿಮಗೆ ತಮ್ಮ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಸತ್ಯವಾದ ಜ್ಞಾನವನ್ನು ಕೊಡ್ತಿದ್ದಾರೆ. ತಂದೆ ನಿಮಗೆ ಬೇಹದ್ದಿನ ಇತಿಹಾಸ ಮತ್ತು ಭೂಗೋಳವನ್ನು ತಿಳಿಸ್ತಾರೆ. ಎಷ್ಟೊಂದು ಶಕ್ತಿಶಾಲಿ ಸಂಪಾದನೆಯಾಗಿದೆ. ನೀವು ಚಕ್ರವರ್ತಿ ರಾಜರಾಗುತ್ತೀರಿ. ಅವರು ಹಿಂಸೆಯ ಚಕ್ರವನ್ನು ಕೊಟ್ಟಿದ್ದಾರೆ. ಇದು ಅಸಲಾಗಿ ಜ್ಞಾನದ ಚಕ್ರವಾಗಿದೆ. ಆದರೆ ಜ್ಞಾನವಂತೂ ಪ್ರಾಯಲೋಪವಾಗ್ತದೆ. ನಿಮ್ಮದು ಇದು ಮುಖ್ಯವಾದ ಚಿತ್ರವಾಗಿದೆ. ಒಂದು ಕಡೆ ತ್ರಿಮೂರ್ತಿ, ಇನ್ನೊಂದು ಕಡೆ ಚಕ್ರ ಮತ್ತು ವೃಕ್ಷವಾಗಿದೆ. ಶಾಸ್ತ್ರಗಳಲ್ಲಿ ಕಲ್ಪದ ಆಯುಸ್ಸನ್ನು ಲಕ್ಷಾಂತರ ವರ್ಷಗಳೆಂದು ಬರೆದಿದ್ದಾರೆಂದು ತಂದೆ ತಿಳಿಸ್ತಾರೆ. ಇಡೀ ಸೂತ್ರವೇ ಗಂಟಾಗಿ ಬಿಟ್ಟಿದೆ. ತಂದೆಯನ್ನು ಬಿಟ್ಟರೆ ಮತ್ಯಾರಿಂದಲೂ ಗಂಟನ್ನು ಬಿಡಿಸಲು ಸಾಧ್ಯವಿಲ್ಲ. ತಂದೆ ಸಮ್ಮುಖದಲ್ಲಿ ಸ್ವಯಂ ಬಂದಿದ್ದಾರೆ. ಡ್ರಾಮಾನುಸಾರವಾಗಿ ನಾನು ಬರಲೇಬೇಕಾಗ್ತದೆ ಎಂದು ತಂದೆ ತಿಳಿಸ್ತಾರೆ. ನಾನು ಈ ಡ್ರಾಮಾದಲ್ಲಿ ಬಂಧಿತನಾಗಿದ್ದೇನೆ. ನಾನು ಬರದೇ ಇರಲು ಸಾಧ್ಯವೇ ಇಲ್ಲ. ಸತ್ತಿರುವವರನ್ನು ಬದುಕಿಸುತ್ತೇನೆ, ರೋಗದಿಂದ ಬಿಡಿಸುತ್ತೇನೆಂದು ಅಲ್ಲ. ಬಾಬಾ ನಮ್ಮ ಮೇಲೆ ಕೃಪೆ ತೋರಿ ಎಂದು ಬಹಳ ಮಕ್ಕಳು ಕೇಳುತ್ತಿರುತ್ತಾರೆ. ಆದರೆ ಇಲ್ಲಿ ಯಾವುದೇ ಕೃಪೆಯ ಮಾತಿಲ್ಲ. ನೀವು ನನಗೆ ಆಶೀರ್ವಾದ ಕೊಡಿ, ನಮಗೆ ಯಾವುದೇ ನಷ್ಟವಾಗದಿರಲೆಂದು ಕರೆಯಲಿಲ್ಲವಲ್ಲವೇ? ನೀವು ಪತಿತ ಪಾವನ, ದುಃಖಹರ್ತ, ಸುಖಕರ್ತ ಬನ್ನಿ ಎಂದು ಕರೆದಿರಿ. ಶರೀರದ ದುಃಖಹರ್ತ ವೈದ್ಯನೂ ಆಗ್ತಾನೆ. ನಾನು ಇದಕ್ಕಾಗಿಯೇ ಬರುತ್ತೇನೆಯೇ? ಹೊಸ ಪ್ರಪಂಚದ ಮಾಲೀಕರನ್ನಾಗಿ ಮಾಡಿ ಶಾಂತಿ ಕೊಡಿ ಎಂದು ನೀವೇ ಕರಿತೀರಿ. ನಮ್ಮನ್ನು ರೋಗದಿಂದ ಮುಕ್ತರನ್ನಾಗಿ ಮಾಡಿ ಎಂದೇನೂ ಹೇಳುವುದಿಲ್ಲ. ಸದಾಕಾಲಕ್ಕಾಗಿ ಶಾಂತಿ ಅಥವಾ ಮುಕ್ತಿ ಸಿಗೋದಿಲ್ಲ. ಪಾತ್ರವನ್ನಂತೂ ಅಭಿನಯಿಸಲೇಬೇಕಾಗಿದೆ. ಅಂತ್ಯದಲ್ಲಿ ಬರುವವರಿಗೆ ಎಷ್ಟೊಂದು ಶಾಂತಿ ಸಿಗ್ತದೆ. ಇಲ್ಲಿಯವರೆಗೂ ಬರುತ್ತಲೇ ಇದ್ದಾರೆ. ಇಷ್ಟು ಸಮಯದವರೆಗೂ ಅವರು ಶಾಂತಿಧಾಮದಲ್ಲಿರುತ್ತಾರಲ್ಲವೇ? ಡ್ರಾಮಾನುಸಾರವಾಗಿ ಯಾರ ಪಾತ್ರವಿದೆಯೋ ಅವರು ಬರುತ್ತಲೇ ಇರ್ತಾರೆ. ಪಾತ್ರವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಶಾಂತಿಧಾಮದಲ್ಲಿ ಬಹಳಷ್ಟು ಆತ್ಮಗಳಿರ್ತಾರೆ. ಅವರು ಅಂತ್ಯದಲ್ಲಿ ಬರುತ್ತಾರೆಂದು ತಂದೆ ತಿಳಿಸ್ತಾರೆ. ಈ ಡ್ರಾಮಾ ಮಾಡಲ್ಪಟ್ಟಿದೆ. ಅಂತ್ಯದಲ್ಲಿ ಬರುವವರು ಅಂತ್ಯದಲ್ಲಿಯೇ ಬರಬೇಕಾಗಿದೆ. ಈ ವೃಕ್ಷ ಮಾಡಲ್ಪಟ್ಟಿರುವುದಾಗಿದೆ. ನೀವು ತಿಳಿದುಕೊಳ್ಳುವುದಕ್ಕಾಗಿ ಈ ಚಿತ್ರಗಳನ್ನು ಮಾಡಿದ್ದಾರೆ. ಕಲ್ಪದ ಹಿಂದಿನ ರೀತಿ ಇನ್ನೂ ಅನೇಕ ಚಿತ್ರಗಳು ಬರುತ್ತಲೇ ಇರ್ತವೆ. 84 ಜನ್ಮಗಳ ವಿಸ್ತಾರ ವೃಕ್ಷದ ಚಿತ್ರದಲ್ಲಿದೆ. ಡ್ರಾಮಾದ ಚಕ್ರದಲ್ಲಿಯೂ ಇದೆ. ಈಗ ಮತ್ತೆ ಏಣಿಯ ಚಿತ್ರ ಬಂದಿದೆ. ಇದು ಮನುಷ್ಯರಿಗೆ ಗೊತ್ತಿಲ್ಲ. ಸಂಪೂರ್ಣ ಮಂದಬುದ್ಧಿಯವರಾಗಿದ್ದಾರೆ. ಪರಮಪಿತ ಪರಮಾತ್ಮ ಜ್ಞಾನಸಾಗರ, ಶಾಂತಿಯ ಸಾಗರ ನಮ್ಮೆಲ್ಲರಿಗೂ ಈ ಶರೀರದ ಮೂಲಕ ಓದಿಸುತ್ತಿದ್ದಾರೆಂದು ನೀವು ಮಕ್ಕಳ ಬುದ್ಧಿಯಲ್ಲಿದೆ. ಯಾರು ಮೊಟ್ಟ ಮೊದಲು ವಿಶ್ವದ ಮಾಲೀಕರಾಗಿದ್ದರೋ ಅವರ ಶರೀರದಲ್ಲಿ ನಾನು ಬರುತ್ತೇನೆಂದು ತಂದೆ ತಿಳಿಸ್ತಾರೆ. ಅವಶ್ಯವಾಗಿ ನಾವು ಬ್ರಹ್ಮನ ಮೂಲಕ ಬ್ರಾಹ್ಮಣರಾಗುತ್ತೇವೆಂದು ನೀವು ತಿಳಿದುಕೊಂಡಿದ್ದೀರಿ. ಗೀತೆಯಲ್ಲಿ ಈ ಮಾತುಗಳೇ ಇಲ್ಲ. ಇವರು ಸ್ವಯಂ ನಾರಾಯಣನ ಪೂಜೆ ಮಾಡುತ್ತಿದ್ದರು. ರೈಲಿನಲ್ಲಿ ಪ್ರಯಾಣವೂ ಮಾಡುತ್ತಿದ್ದರು. ಗೀತೆಯನ್ನು ಓದುತ್ತಿದ್ದರೆಂದು ತಂದೆ ತಿಳಿಸ್ತಾರೆ. ಇವರು ದೊಡ್ಡ ಧರ್ಮಾತ್ಮರೆಂದು ಮನುಷ್ಯರು ತಿಳಿದುಕೊಂಡಿದ್ದರು. ಈಗ ಈ ಎಲ್ಲ ಮಾತುಗಳನ್ನು ಮರೆತಿದ್ದಾರೆ. ಆದರೂ ಸಹ ಇವರು ಗೀತೆಯನ್ನು ಓದಿದ್ದಾರಲ್ಲವೇ? ತಂದೆ ತಿಳಿಸ್ತಾರೆ, ನಾನು ಎಲ್ಲವನ್ನೂ ತಿಳಿದಿದ್ದೇನೆ. ಈಗ ನೀವು ಮಕ್ಕಳು ವಿಚಾರ ಮಾಡಿ, ನಾವು ಯಾರ ಮುಂದೆ ಕುಳಿತಿದ್ದೇವೆ? ಯಾವುದರಿಂದ ವಿಶ್ವದ ಮಾಲೀಕರಾಗ್ತೀರಿ? ಆದರೂ ಸಹ ಗಳಿಗೆಗೂ ಏಕೆ ಮರೆತು ಹೋಗ್ತೀರಿ? ನಿಮಗೆ 16 ಗಂಟೆಗಳ ಕಾಲವನ್ನು ಉಚಿತವಾಗಿ ಕೊಡ್ತೇನೆ. ಬಾಕಿ ಉಳಿದ ಸಮಯದಲ್ಲಿ ನನ್ನ ಸೇವೆ ಮಾಡಿ. ನಿಮ್ಮ ಸೇವೆ ಮಾಡಿಕೊಳ್ಳುತ್ತೀರೆಂದರೆ ವಿಶ್ವದ ಸೇವೆಯೂ ಮಾಡಿದಂತಾಯಿತು. ಕೊನೆ ಪಕ್ಷ 8 ಗಂಟೆಗಳ ಕಾಲ ತಂದೆಯ ನೆನಪು ಮಾಡುವ ಪುರುಷಾರ್ಥ ಮಾಡಿ. ಈಗ ಇಡೀ ದಿನದಲ್ಲಿ 8 ಗಂಟೆಗಳು ತಂದೆಯ ನೆನಪು ಮಾಡಲು ಸಾಧ್ಯವಿಲ್ಲವೇ? ಯಾವಾಗ ಈ ಸ್ಥಿತಿ ತಲುಪುವಿರೋ ಆಗ ಇವರು ಬಹಳ ಸರ್ವಿಸ್ ಮಾಡ್ತಾರೆ ಎಂದು ತಿಳಿದುಕೊಳ್ತಾರೆ. ನಾವು ತುಂಬಾ ಸೇವೆ ಮಾಡುತ್ತೇವೆಂದು ನೀವು ತಿಳಿದುಕೊಳ್ಳಬಾರದು. ಭಾಷಣವನ್ನಂತೂ ಬಹಳ ಚೆನ್ನಾಗಿ ಮಾಡ್ತಾರೆ, ಆದರೆ ಯೋಗವಂತೂ ಇಲ್ಲ.
ಯೋಗದ ಯಾತ್ರೆಯೇ ಮುಖ್ಯವಾಗಿದೆ. ತಂದೆ ತಿಳಿಸ್ತಾರೆ, ವಿಕರ್ಮಗಳ ಹೊರೆ ಬಹಳ ಇದೆ. ಆದ್ದರಿಂದ ಬೆಳಗ್ಗೆ ಎದ್ದು ತಂದೆಯ ನೆನಪು ಮಾಡಿ. 2 ಗಂಟೆಯಿಂದ 5 ಗಂಟೆಯವರೆಗೆ ಬಹಳ ಒಳ್ಳೆಯ ವಾಯುಮಂಡಲವಿರ್ತದೆ. ರಾತ್ರಿಯಲ್ಲಿ ಆತ್ಮಾಭಿಮಾನಿಯಾಗ್ತದೆ. ಇದಕ್ಕೆ ನಿದ್ರೆ ಎಂದು ಹೇಳಲಾಗ್ತದೆ. ಆದ್ದರಿಂದ ತಂದೆ ತಿಳಿಸ್ತಾರೆ, ಎಷ್ಟು ಸಾಧ್ಯವೋ ಅಷ್ಟು ತಂದೆಯ ನೆನಪು ಮಾಡಿ. ಈಗ ತಂದೆ ತಿಳಿಸ್ತಾರೆ, ಮನ್ಮನಾಭವ ಇದು ಏರುವ ಕಲೆಯ ಮಂತ್ರವಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು: ತಂದೆಯ ಜೊತೆ ಸೀದಾ ಮತ್ತು ಸತ್ಯವಾಗಿ ನಡೆಯಬೇಕಾಗಿದೆ. ಕಲ್ಯಾಣಕಾರಿ ತಂದೆಯ ಮಕ್ಕಳಾಗಿರೋದರಿಂದ ಸರ್ವರ ಕಲ್ಯಾಣ ಮಾಡಬೇಕಾಗಿದೆ. ಸುಪುತ್ರ ಮಕ್ಕಳಾಗಬೇಕಾಗಿದೆ. ಕರ್ಮವನ್ನು ಮಾಡುತ್ತಾ ಕೊನೆ ಪಕ್ಷ 8 ಗಂಟೆಗಳ ಕಾಲ ಅವಶ್ಯವಾಗಿ ನೆನಪು ಮಾಡಬೇಕಾಗಿದೆ. ನೆನಪೇ ಮುಖ್ಯವಾಗಿದೆ. ಇದರಿಂದಲೇ ವಿಕರ್ಮಗಳ ಹೊರೆಯನ್ನು ಇಳಿಸಿಕೊಳ್ಳಬೇಕಾಗಿದೆ. ವರದಾನ: ದಾತನಾಗಿದ್ದು ಪ್ರತಿ ಸೆಕೆಂಡ್, ಪ್ರತಿ ಸಂಕಲ್ಪದಲ್ಲಿ ದಾನ ಕೊಡುವಂತಹ ಉದಾರ ಚಿತ್ತ, ಮಹಾದಾನಿ ಭವ. ತಾವು ದಾತನ ಮಕ್ಕಳು, ತೆಗೆದುಕೊಳ್ಳುವವರಲ್ಲ, ಆದರೆ ಕೊಡುವವರಾಗಿದ್ದೀರಿ. ಪ್ರತಿ ಸೆಕೆಂಡ್, ಪ್ರತಿ ಸಂಕಲ್ಪದಲ್ಲಿ ಕೊಡಬೇಕಾಗಿದೆ. ಯಾವಾಗ ಈ ರೀತಿ ದಾತರಾಗುತ್ತೀರಿ, ಆಗಲೇ ಉದಾರ ಚಿತ್ತ, ಮಹಾದಾನಿ ಆಗುವಿರಿ. ಇಂತಹ ಮಹಾದಾನಿಯಾಗೋದರಿಂದ ಮಹಾನ್ ಶಕ್ತಿ ಸ್ವತಃವಾಗಿ ಪ್ರಾಪ್ತಿಯಾಗ್ತದೆ. ಆದರೆ ಕೊಡೋದಕ್ಕಾಗಿ ಸ್ವಯಂನ ಭಂಡಾರ ಸಂಪನ್ನವಾಗಿರಬೇಕು. ಏನನ್ನು ತೆಗೆದುಕೊಳ್ಳಬೇಕಾಗಿತ್ತು ಅದೆಲ್ಲವನ್ನೂ ತೆಗೆದುಕೊಂಡಿರಿ. ಕೊಡುವುದಷ್ಟೇ ಉಳಿದುಕೊಂಡಿದೆ. ಅಂದ ಮೇಲೆ ಕೊಡುತ್ತಾ ಸಾಗಿರಿ. ಕೊಡೋದರಿಂದ ಭಂಡಾರ ಮತ್ತಷ್ಟು ತುಂಬುತ್ತಿರುತ್ತದೆ. ಸುವಾಕ್ಯ: ಪ್ರತಿಯೊಂದು ಸಬ್ಜೆಕ್ಟಿನಲ್ಲಿ ಪೂರ್ಣಾಂಕಗಳನ್ನು ಜಮಾ ಮಾಡಿಕೊಳ್ಳಬೇಕೆಂದರೆ ಗಂಭೀರತೆಯ ಗುಣದ ಧಾರಣೆ ಮಾಡಿಕೊಳ್ಳಿರಿ. ಅವ್ಯಕ್ತ ಸೂಚನೆ: ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣ ಧಾರಣೆ ಮಾಡಿ. ನಮ್ರಚಿತ್ತಾತ್ಮ ಸಹಜವೇ ಸುಖದಾತ ಆಗಬಹುದು. ಆದರೆ ಅಭಿಮಾನ ನಮ್ರಚಿತ್ತರಾಗೋದಕ್ಕೆ ಬಿಡೋದಿಲ್ಲ. ನಮ್ರಚಿತ್ತರಿಲ್ಲವೆಂದರೆ ಸೇವೆ ಆಗಲು ಸಾಧ್ಯವಿಲ್ಲ. ಸೇವಾಧಾರಿಯ ವಿಶೇಷತೆ ಸದಾ ನಮ್ರಚಿತ್ತ. ಸ್ವಯಂ ಬಾಗೋದರಿಂದ ಅನ್ಯರನ್ನು ಬಾಗಿಸಬಹುದು. ಎಷ್ಟು ನಮ್ರಚಿತ್ತರಾಗಿರುತ್ತೀರಿ ಅಷ್ಟು ನಿರ್ಮಾಣ ಮಾಡುವಿರಿ. ಎಲ್ಲಿ ನಿರ್ಮಾಣತೆ ಇರ್ತದೆ ಅಲ್ಲಿ ಆವೇಶವಿರೋದಿಲ್ಲ, ಆತ್ಮೀಯತೆ ಇರುವುದು. ಹೇಗೆ ತಂದೆ ಎಷ್ಟು ನಮ್ರಚಿತ್ತರಾಗಿ ಬರ್ತಾರೆ, ಅದೇ ರೀತಿ ಫಾಲೋ ಫಾದರ್. ಇಂದಿನ ಮುರಳಿಯ ಪ್ರಶ್ನೋತ್ತರ: ಡ್ರಾಮಾದ ಯಾವ ಬಂಧನದಲ್ಲಿ ತಂದೆಯೂ ಸಹ ಬಂಧಿತರಾಗಿದ್ದಾರೆ? ತಂದೆ ತಿಳಿಸ್ತಾರೆ, ನಾನು ಮಕ್ಕಳ ಮುಂದೆ ಬರಲೇಬೇಕಾಗಿದೆ. ಈ ಬಂಧನದಲ್ಲಿ ನಾನೂ ಸಹ ಬಂಧಿತನಾಗಿದ್ದೇನೆ. ಎಲ್ಲಿಯವರೆಗೆ ನಾನು ಬರುವುದಿಲ್ಲವೋ ಅಲ್ಲಿಯವರೆಗೆ ಗಂಟಾಗಿರುವ ಸೂತ್ರವನ್ನು ಬಿಡಿಸಲು ಸಾಧ್ಯವಿಲ್ಲ. ಬಾಕಿ ನಾನು ನಿಮ್ಮ ಮೇಲೆ ಯಾವುದೇ ಕೃಪೆ ಅಥವಾ ಆಶೀರ್ವಾದ ಮಾಡಲು ಬರೋದಿಲ್ಲ. ನಾನು ಯಾರೇ ಸತ್ತಿರುವವರನ್ನು ಬದುಕಿಸುವುದಿಲ್ಲ. ನಾನು ಪತಿತರನ್ನು ಪಾವನ ಮಾಡಲು ಬರುತ್ತೇನೆ. ಒಳ್ಳೆಯದು. ಓಂ ಶಾಂತಿ.